व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदयस्थितिलयो नीतिप्रदाय ज्ञानप्रदाय विबुधासुरसौख्यदुःख तत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಭೀಷ್ಮಕ ಮಹಾರಾಜನ ಮಗಳು ರುಕ್ಮಿಣೀ ದೇವಿ ಸಾಕ್ಷಾತ್ ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿ ಸ್ವರೂಪಳಾದಂತಹ ರುಕ್ಮಿಣೀ ದೇವಿಗೆ ಸ್ವಯಂವರವನ್ನ ಅವಳ ಅಣ್ಣನಾದಂತಹ ರುಗ್ಮಿ ಏರ್ಪಾಟ್ ಮಾಡಿರ್ತಾನೆ. ರುಕ್ಮಿಣೀ ದೇವಿಗೆ ಇಷ್ಟ ಇರೋದಿಲ್ಲ. ಅದೇ ರೀತಿಯಾಗಿ ಅವಳ ತಂದೆಯಾದಂತಹ ಭೀಷ್ಮಕ ಮಹಾರಾಜ ಮೊದಲಾದಂತಹ ಯಾರಿಗೂ ಇಷ್ಟ ಇರೋದಿಲ್ಲ. ಆದರೆ ತಾವು ಮಾತ್ರ ದುರಾಲೋಚನೆಯಿಂದಾಗಿ ಆ ಒಂದು ರುಕ್ಮಿಣಿ ದೇವಿಯ ಸ್ವಯಂವರವನ್ನು ಏರ್ಪಾಟ್ ಮಾಡಿರ್ತಾನೆ. ಅಂತಹ ಆ ಸ್ವಯಂವರಕ್ಕೆ ಶ್ರೀಕೃಷ್ಣ ಪರಮಾತ್ಮನ ಆಗಮಿಸ್ತಾನೆ. ಆಗಮಿಸಿದಾಗ ಈ ಜರಾಸಂಧ ಮುಂತಾದಂತಹ ಎಲ್ಲ ರಾಜ ಮಹಾರಾಜರುಗಳು ಕೂಡ ಒಂದು ಸಭೆಯನ್ನ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಪರಮಾತ್ಮ ಅಲ್ಲಿ ಆ ಸ್ಥಳಕ್ಕೆ ಬಂದಾಗ ಆ ಗರುಡನ ಗಾಳಿಯ ವೇಗಕ್ಕೆ ಎಲ್ಲರೂ ಕೂಡ ಕೆಳಗೆ ಬಿದ್ದು ಬಿಡ್ತಾರೆ. ಅದಾದ ಮೇಲೆ ಈ ಕಡೆ ಸಭೆ ಮುಂದುವರಿಯುತ್ತೆ. ಆ ಸಭೆ ಮುಂದುವರೆದಾಗ ಶಿಶುಪಾಲ ಮತ್ತು ದಂತವಕ್ರರು ಅವರಿಬ್ಬರು ವಾಸ್ತವಿಕವಾಗಿ ಮೂಲತಃ ಪರಮಾತ್ಮನ ಲೋಕದ ದ್ವಾರಪಾಲಕರು. ಹಾಗಾಗಿ ಒಳಗಡೆ ಸಜ್ಜೀವ ಇತ್ತು. ಆ ಸಜ್ಜೀವದ ಎಫೆಕ್ಟ್ ನಿಂದಾಗಿ ಅವರು ಒಳ್ಳೆ ಮಾತನ್ನು ಹೇಳ್ತಾರೆ. ಪರಮಾತ್ಮ ಕೃಷ್ಣ ಅವನು ಸರ್ವೋತ್ತಮನಾದಂತಹ ವ್ಯಕ್ತಿ, ಅವನನ್ನ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಅವನನ್ನ ಶರಣ ಹೊಂದೋಣ, ಆವಾಗ ಮಾತ್ರ ನಮಗೆ ಸುಖ ಆಗ್ಲಿಕ್ಕೆ ಸಾಧ್ಯ ಅಂತೆಲ್ಲ ಹೇಳ್ತಾರೆ. ಕೊನೆಗೆ ಜರಾಸಂಧ ಅವರಿಗೆ ಆ ರೀತಿ ಮಾಡೋ ಸರಿಯಲ್ಲ ಅಂತ ಸಿಟ್ಟಿಂದ ನುಡಿದಾಗ ಕೊನೆಗೆ ಸರಿ, ಅವನನ್ನು ಶರಣ ಹೊಂದೋದು ಬೇಡ, ಮತ್ತೇನ್ ಮಾಡ್ಬೇಕು ಅಂತ ಎಲ್ಲರೂ ಕೂಡ ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಯಾವ ಸಾಲ್ವ ಹೇಳುವಂತಹ ಮಾತು, ತಾನೇನ್ ಮಾಡ್ತಾನೆ, ಈ ಒಂದು ವಿಚಾರವನ್ನು ಹೇಳ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಅವನು ಹೇಗಿದ್ದಾನೆ, ಅಯಂ ತ್ರಿಲೋಕ ಸುಂದರ ಸ್ವರೂಪಿಣಿ ಚ ರುಕ್ಮಿಣಿ ಅಂತ ಅತ್ಯಂತ ಸುಂದರನಾದಂತಹ ವ್ಯಕ್ತಿ ಶ್ರೀಕೃಷ್ಣ. ಅತ್ಯಂತ ಸುಂದರಿಯಾದಂತಹ ಸ್ತ್ರೀ ಅದು ರುಕ್ಮಿಣಿ ದೇವಿ. ಹಾಗಾಗಿ ಸ್ವಯಂವರ ಅಂತ ಆದರೆ ರುಕ್ಮಿಣಿ ದೇವಿ ಕೃಷ್ಣನನ್ನ ವರಿಸುವುದು ನಿಶ್ಚಿತ ಅಂತ ಈ ರೀತಿಯಾಗಿ ಒಂದು ಸಭೆಯನ್ನು ಮಾಡ್ತಾ ಇರ್ತಾರೆ. ಇಲ್ಲಿಗೆ ಒಟ್ಟು 24 ಶ್ಲೋಕ ಆಗಿತ್ತು. ಇಂದಿನಿಂದ 25ನೇ ಶ್ಲೋಕ ಪ್ರಾರಂಭ. ವಯಂ ಚ ಮಾನಸಂಕ್ಷಯಂ ನಿತಾಂತಮಾಪ್ನುಮಸ್ತದ ನ ಶಕ್ನುಮೋ ನಿವಾರಿತುಂ ಕೃಷ್ಣ ಶರೈರಮುಂ ಕಥಂಚನ. ಪದಚ್ಛೇದ. ವಯಂ ಚ ಮಾನಸಂಕ್ಷಯಂ ನಿತಾಂತಂ ಆಪ್ನುಮಃ ತದಾ ನ ಶಕ್ನುಮಃ ನಿವಾರಿತುಂ ಶರೈಃ ಅಮುಂ ಕಥಂಚನ. ಹೇಳ್ತಾ ಇದ್ದಾರೆ, ವಯಂ ಚ ಮಾನಸಂಕ್ಷಯಂ, ಒಂದು ವೇಳೆ ರುಕ್ಮಿಣಿ ದೇವಿ ಶ್ರೀಕೃಷ್ಣ ಪರಮಾತ್ಮನ ವಿವಾಹವಾದರೆ ನಮಗೇನಾಗುತ್ತೆ, ಮಾನ ಸಂಶಯ, ನಮ್ಮೆಲ್ಲರ ಮಾನವೂ ಕೂಡ ಹೋಗ್ಬಿಡುತ್ತೆ. ನಮಗೆ ಇರುವಂತಹ ಒಂದೇನು ಮರ್ಯಾದೆ ಅನ್ನೋದಿದೆ ಎಲ್ಲವೂ ಕೂಡ ನಾಶವಾಗಿ ಹೋಗ್ಬಿಡುತ್ತೆ. ನಿತಾಂತ ಮಾಪ್ನುವಸ್ತದ, ಅದು ಸ್ವಲ್ಪ ಅಲ್ಪ ಸ್ವಲ್ಪ ಅಲ್ಲ, ನಿತಾಂತ ಅತ್ಯಂತ ನಮಗೆ ತುಂಬಾ ಮಾನಹಾನಿ ಎಂಬುದಾಗುತ್ತೆ. ನಮ್ಮ ಮಾನವನ್ನ ಕಳ್ಕೊಂಡ್ಬಿಡ್ತೇವೆ. ಯಾಕೆ ಅಂತಂದ್ರೆ ನಮಗಂತೂ ಕೃಷ್ಣನನ್ನ ಫೇಸ್ ಮಾಡೋ ಸಾಮರ್ಥ್ಯ ಇಲ್ಲ. ಶರೈಹಿ ಅಂದ್ರೆ ಬಾಣಗಳಿಂದಾಗಿ ನಾವು ಪರಮಾತ್ಮನನ್ನ ನಿವಾರಿತಂ ನಶಕ್ನುಮಃ, ಅವನನ್ನು ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಸ್ವಯಂವರಕ್ಕೆ ಬಂದ ಅಂತಂದ್ರೆ ರುಕ್ಮಿಣಿ ದೇವಿ ಅವನನ್ನ ವರಿಸೋದು ನಿಶ್ಚಿತ, ಮತ್ತು ನಾವು ಅವನು ಎದುರಿಸ್ಲಿಕ್ಕೆ ಕೂಡ ಆಗೋದಿಲ್ಲ. ಹಾಗಾಗಿ ಅದರಿಂದಾಗಿ ಏನಾಗುತ್ತೆ, ನಮ್ಮ ಮಾನಹಾನಿ ಆಗುತ್ತೆ ಹೊರತು ನಾವಂತೂ ರುಕ್ಮಿಣಿಯನ್ನ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಮಾತನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಅತಸ್ವಯಂವರೇ ಯಥಾ ನ ಸಂಗಮೋ ಹರೇರ್ಭವೇತ್
ತಥಾ ವಿಧಾನಮೇವ ನಃ ಸುನೀತಿರೂರ್ಜಿತಾ ಧ್ರುವಂ. ಅತೋ ನ ದೇಯಮಸ್ಯ ನಃ ಸುಭೂಭುಜಾಂ ಸಮಾಗಮೆ ಕ್ವಚಿತ್ ಕದಾಚಿದಾಸನಂ ನ ಚಾರ್ಘ್ಯ ಪೂರ್ವಕೋ ವಿಧಿಃ. ಪದಚ್ಛೇದ. ಅತಃ ಸ್ವಯಂವರೆ ಯಥಾ ನ ಸಂಗಮಃ ಹರೇಃ ಭವೇತ್ ತಥಾ ವಿಧಾನಂ ಏವ ನಃ ಸುನೀತಿಃ ಊರ್ಜಿತಾ ಧ್ರುವಂ. ಅತಃ ನ ದೇಯಂ ಅಸ್ಯ ನಃ ಸುಭೂಭುಜಾಂ ಸಮಾಗಮೆ ಕ್ವಚಿತ್ ಕದಾಚಿತ್ ಆಸನಂ ನ ಚ ಅರ್ಘ್ಯಪೂರ್ವಕಃ ವಿಧಿಃ. ಇಲ್ಲಿ ತನಕ ಆದಂತಹ ಮಾತುಕತೆಯಲ್ಲಿ ನಿಶ್ಚಯ ಆಗಿದ್ದೇನು ಅಂತಂದ್ರೆ, ಕೃಷ್ಣ ಸ್ವಯಂವರಕ್ಕೆ ಬಂದರೆ ರುಕ್ಮಿಣಿ ನಮಗೆ ಸಿಗೋದಿಲ್ಲ. ಹಾಗಾಗಿ ಏನ್ ಮಾಡಬೇಕು? ಹಾಗಾಗಿ ಸ್ವಯಂವರದಲ್ಲಿ ಹರೇಹೇ ನ ಸಂಗಮಃ ಯಥಾ ಭವೇತ್, ಪರಮಾತ್ಮ ಅಲ್ಲಿಗೆ ಬರಬಾರದು. ಒಟ್ಟು ಶ್ರೀಕೃಷ್ಣ ಸ್ವಯಂವರಕ್ಕೆ ಬರಬಾರದು. ಬರದೇ ಹೋದ್ರೆ ಮಾತ್ರ ನಮಗೆ ಸಿಗ್ಲಿಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಮುಂದಿನ ನಡೆ ಯಾವ ರೀತಿ ಇರಬೇಕು ಅಂತಂದ್ರೆ, ಪರಮಾತ್ಮ ಸ್ವಯಂವರಕ್ಕೆ ಬರದೇ ಇರುವಂತೆ ನಾವು ಮಾಡಬೇಕು. ತಥಾವಿಧಾನಮೇವನಃ ಸುನೀತಿರೋರ್ಜಿತ ಧ್ರುವಂ. ನಮ್ಮ ಮುಂದೆ ಇರುವಂತಹ ಏಕೈಕ ಆಪ್ಷನ್ ಅಂದ್ರೆ ಅದೊಂದೇ, ಅದು ಬಿಟ್ಟು ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಥಾವಿಧಾನಂ, ಆ ರೀತಿ ಮಾಡೋದೇನೆ ನಮಗೇನಾಗುತ್ತೆ? ಊರ್ಜಿತ ಸುನೀತಿ, ಉತ್ತಮವಾದಂತಹ ನೀತಿ, ನಮ್ಮ ಮುಂದೆ ಇರುವಂತಹ ಒಳ್ಳೆಯ ನೀತಿ, ನಾವು ಮಾಡ್ಲಿಕ್ಕಿರುವಂತಹ ಕಾರ್ಯ ಅಂತಂದ್ರೆ ಕೃಷ್ಣನನ್ನ ಸ್ವಯಂವರಕ್ಕೆ ಬರದೇ ಇರುವಂತೆ ನಾವು ನೋಡ್ಕೊಳ್ಬೇಕು. ಅದೇ ನಮಗೆ ಇರುವಂತಹ ಏಕೈಕ ನೀತಿ ಅಂತ ಆ ರಾಜ ಮಹಾರಾಜರ ಸಭೆಯಲ್ಲಿ ನಿಶ್ಚಯ ಆಗುತ್ತೆ. ಸರಿ, ಕೃಷ್ಣನನ್ನ ಬರದೇ ಇರುವಂತೆ ಮಾಡೋದು ಹೇಗೆ? ನಾವು ಹೋಗಿ ಬರಬೇಡ ಅಂತ ಹೇಳಿ ಕೇಳ್ತಾನ? ಪರಮಾತ್ಮ ಕೇಳೋದಿಲ್ಲ. ಅಥವಾ ಅವರನ್ನ ಯುದ್ಧದಲ್ಲಿ ಸೋಲಿಸ್ಲಿಕ್ಕಾಗುತ್ತಾ? ಅದು ಕೂಡ ಆಗೋದಿಲ್ಲ. ಮತ್ತೇನ್ ಮಾಡ್ಬೇಕು? ಕೃಷ್ಣನಿಗೆ ಎಲ್ಲರೂ ಕೂಡ ಸೇರಿ ಅವಮಾನ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅದ್ ಹೇಗೆ ಅಂತಂದ್ರೆ, ಸುಭೂಭುಜಾಂ ಸಮಾಗಮೆ. ಭೂಭುಜ ಅಂತಂದ್ರೆ ರಾಜರು, ಭೂಮಿಯನ್ನ ಆಳುವಂತವರು ಅಂತ. ನಾವೆಲ್ಲರೂ ಕೂಡ ರಾಜ ಮಹಾರಾಜರು ಇಲ್ಲಿ ಸೇರಿದ್ದೇವೆ. ರಾಜ ಮಹಾರಾಜರು ಅಂದ ತಕ್ಷಣ ಅವರಿಗೆ ಯೋಗ್ಯವಾದಂತಹ ಸಿಂಹಾಸನಾದಿಗಳು ಎಲ್ಲವೂ ಕೂಡ ಇರ್ತವೆ. ಅವರಿಗೆ ಆದಂತಹ ಅರ್ಘ್ಯ ಪಾದ್ಯ ಮುಂತಾದಂತಹ ಉಪಚಾರಗಳಿರ್ತವೆ. ಹಾಗಾಗಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಇಲ್ಲಿ ಏನ್ ಮಾಡಬೇಕು? ಕ್ವಚಿತ್ ಕದಾಚಿತ್, ಪರಮಾತ್ಮನಿಗೆ ಎಲ್ಲೂ ಕೂಡ ಏನ್ ಮಾಡ್ಬೇಕು? ಆಸನವನ್ನ ಕೊಡಬಾರದು. ಅರ್ಥಾತ್ ನಾವೆಲ್ಲರೂ ಕೂಡ ದೊಡ್ಡ ಸಿಂಹಾಸನದ ಮೇಲೆ ಕೂತಿರ್ತೇವೆ. ಆ ಸಭೆಗೆ ಕೃಷ್ಣ ಬಂದಾಗ ಕೃಷ್ಣನಿಗೆ ಏನ್ ಮಾಡಬಾರದು? ಕೂಡಲಿಕ್ಕೆ ಒಂದು ಆಸನವನ್ನು ಕೂಡ ಕೊಡಬಾರದು. ಅಷ್ಟು ಮಾತ್ರ ಅಲ್ಲ, ನಚ ಅರ್ಘ್ಯಪೂರ್ವಕ ವಿಧಿ, ರಾಜ ಮಹಾರಾಜರುಗಳಿಗೆ ಮಾಡುವಂತಹ ಅರ್ಘ್ಯ ಪಾದ್ಯ ಮುಂತಾದಂತಹ ಯಾವ ಉಪಚಾರವನ್ನು ಕೂಡ ಶ್ರೀಕೃಷ್ಣನಿಗೆ ಮಾಡಬಾರದು ಎಂಬುದಾಗಿ ಎಲ್ಲರೂ ಕೂಡ ಅಲ್ಲಿ ತೀರ್ಮಾನವನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ, ಕೃಷ್ಣ ಅವನೊಬ್ಬ ರಾಜ ಅಲ್ಲ, ಪಟ್ಟಾಭಿಷಿಕ್ತನಾದಂತಹ ರಾಜ ಅಲ್ಲ. ಅವನು ಸುಮ್ಮನೆ ಯಾವ್ದಾದ್ರು ಗುಂಪಿಗೆ ಒಂದು ಒಡೆಯನ ರೀತಿ ಅಷ್ಟೇ. ಹಾಗಾಗಿ ಅವರೇನ್ ಮಾಡಿದ್ರು, ನಾವು ಬೇರೆ ಏನೋ ಮಾಡ್ಲಿಕ್ಕೆ ಆಗೋದಿಲ್ಲ, ನಮ್ಮ ಮುಂದಿರುವಂತ ಏಕೈಕ ಆಪ್ಷನ್ ಅಂತಂದ್ರೆ ಈ ರೀತಿ ಮಾಡೋದು. ಯಾಕೆಂತಂದ್ರೆ ಅದನ್ನ ಯಾರು ಕೂಡ ಪ್ರಶ್ನೆ ಕೂಡ ಮಾಡೋದಿಲ್ಲ. ಕೃಷ್ಣ ಒಂದು ವೇಳೆ ರಾಜನಾಗಿದ್ರೆ ನಾವು ಆಸನ ಕೊಡದೆ ಹೋದ್ರೆ ಅದು ಯಾರಾದ್ರೂ ಪ್ರಶ್ನೆ ಮಾಡ್ತಾರೆ. ಇಲ್ಲಿ ಏನಾಗಿದೆ, ಕೃಷ್ಣ ಒಬ್ಬ ಪಟ್ಟಾಭಿಷಿಕ್ತನಾದಂತ ಅಫಿಷಿಯಲ್ ಆಗಿ ಅವನೊಬ್ಬ ರಾಜ ಅಲ್ಲ. ಹಾಗಾಗಿ ಅವನಿಗೆ ನಾವು ಆಸನವನ್ನು ಕೊಡದೆ ಹೋದರೆ, ಸಿಂಹಾಸನವನ್ನು ಕೊಡದೆ ಹೋದರೆ ಯಾರು ಕೂಡ ಅದಕ್ಕೆ ಅಬ್ಜೆಕ್ಷನ್ ಅನ್ನು ಮಾಡೋದಿಲ್ಲ. ಹಾಗಾಗಿ ಆ ರೀತಿಯಾಗಿ ನಾವು ಕೃಷ್ಣನಿಗೆ ಒಂದು ಅಪಚಾರವನ್ನು ಮಾಡೋದೇನೆ, ಅವಮಾನವನ್ನು ಮಾಡೋದೇನೆ ಸರಿ ಅಂತ ಅನ್ಸುತ್ತೆ ಅಂತ ಎಲ್ಲರೂ ಕೂಡ ತೀರ್ಮಾನವನ್ನ ಮಾಡ್ತಾ ಇದ್ದಾರೆ. ಮುಂದೆ ನ ಚಾಸ್ಯತಿ ಕ್ಷಿತೋ ಕ್ವಚಿತ್ ವಿಮಾನಿತಃ ಪುರೋಹಿನಃ.
ವರಾಸನಸ್ಥ ಭೂಭುಜಾಂ ಸಮಾನಿತೋ ಹಿ ದೈವತೈಃ. ತದರ್ಪಮಾನ ಸಂಯುತಃ ಕ್ರುಧಾ ಪ್ರಯಾಸ್ಯತಿ ಧ್ರುವಂ. ಕೃಷ್ಣ. ಪುರೀಂ ಸ್ವಕಾಂ ತತೋ ವಯಂ ವಿಧೇಮ ಚ ಸ್ವಯಂವರಂ. ಪದಚ್ಛೇದ. ನ ಚ ಆಸ್ಯತಿ ಶಿತೌ ಕ್ವಚಿತ್ ವಿಮಾನಿತಃ ಪುರಃ ಹಿ ನಃ ವರಾಸನಸ್ಥಭೂಭುಜಾಂ ಸಹ ಮಾನಿತಃ ಹಿ ದೈವತೈಃ. ಸಹ ದರ್ಪಮಾನ ಸಂಯುತಃ ಕ್ರುಧಾ ಪ್ರಯಾಸ್ಯತಿ ಧ್ರುವಂ ಪುರೀಂ ಸ್ವಕಾಂ ತತಃ ವಯಂ ವಿಧೇಮ ಚ ಸ್ವಯಂವರಂ. ಅವರ ಆಲೋಚನೆ ಹೇಗಿತ್ತು ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ನಚಾಸ್ಯತಿ ಕ್ಷಿತೋ ಕ್ವಚಿತ್ ವಿಮಾನಿತಃ. ನಾವೆಲ್ಲರೂ ಕೂಡ ಏನ್ ಮಾಡಿದ್ದೇವೆ? ವರಾಸನಸ್ಥ ಭೂಭುಜಾಂ, ಉತ್ತಮವಾದಂತಹ ವರ ಅಂದ್ರೆ ಶ್ರೇಷ್ಠ, ಶ್ರೇಷ್ಠವಾಸನವಾದಂತಹ ಆಸನದ ಮೇಲೆ ನಾವೆಲ್ಲರೂ ಕೂಡ ಕೂತ್ಕೊಂಡಿದ್ದೇವೆ. ಭೂಭುಜ ರಾಜರುಗಳೆಲ್ಲರೂ ಕೂಡ ಒಳ್ಳೆ ಆಸನದ ಮೇಲೆ ಕೂತ್ಕೊಂಡಿದ್ದಾರೆ. ಅವಾಗ ಏನಾಗೋದಿಲ್ಲ, ಕೃಷ್ಣನಿಗೇನಾಗುತ್ತೆ? ಆಸನ ಇಲ್ಲ. ಅದರಿಂದಾಗಿ ಅವನಿಗೇನಾಗುತ್ತೆ? ವಿಮಾನಿತಃ ಅಂದ್ರೆ ಅವನಿಗೆ ಅವಮಾನ ಆಗುತ್ತೆ. ಅವಮಾನ ಆದಾಗ ಅವನೇ ಮಾಡೋದಿಲ್ಲ, ನಮ್ಮ ಮುಂದೆ ಕ್ಷಿತೌ ನ ಆಸ್ಯತಿ, ನೆಲದ ಮೇಲೆ ಕುತ್ಕೊಳ್ಳೋದಿಲ್ಲ ಕೃಷ್ಣ. ಯಾಕೆ ಅಂತಂದ್ರೆ ಅವನೆಂಥವನು? ಸ ಮಾನಿತೋ ಹಿ ದೈವತೈಹಿ. ದೇವಾನುದೇವತೆಗಳು ಕೂಡ ಪರಮಾತ್ಮನಿಗೆ ವಿಶೇಷವಾದಂತಹ ಸತ್ಕಾರವನ್ನ, ಗೌರವವನ್ನ, ಪೂಜೆಯನ್ನು ಮಾಡ್ತಾರೆ. ಅಂತಹ ದೇವಾನುದೇವತೆಗಳಿಂದಲೂ ಪೂಜೆಯನ್ನು ಸ್ವೀಕಾರ ಮಾಡುವಂತಹ ಪರಮಾತ್ಮ ನಮ್ಮಂಥವರ ಮುಂದೆ ಅವನೇ ಮಾಡೋದಿಲ್ಲ, ನೆಲದ ಮೇಲೆ ಕೂತ್ಕೊಳ್ಳೋದಿಲ್ಲ. ಹೀಗೆ ದುಷ್ಟ ರೀತಿಯಾದಂತಹ ಆಲೋಚನೆ ಮಾಡ್ತಾ ಇದ್ದಾರೆ. ಸ್ವಯಂ ಅವರ ಬಾಯಲ್ಲೇ ಬರ್ತಾ ಇದೆ, ದೇವತೆಗಳಿಂದಲೂ ಕೂಡ ಪೂಜ್ಯನಾದಂಥವನು ಪರಮಾತ್ಮ ಕೃಷ್ಣ ಅಂತ. ಹಾಗೆ ದೇವತೆಗಳಿಂದಲೂ ಪೂಜ್ಯನಾದಂತಹ ಪರಮಾತ್ಮನಿಗೆ ಅವಮಾನವನ್ನು ಮಾಡಬೇಕು ಎಂಬುದಾಗಿ ಒಂದು ಕೆಟ್ಟ ಬುದ್ಧಿಯನ್ನ ಅವರೆಲ್ಲರೂ ಕೂಡ ತೋರಿಸ್ತಾ ಇದ್ದಾರೆ. ಹೀಗೆ ಅವ್ರು ಏನ್ ಅನ್ಕೊಂಡ್ರು, ಪರಮಾತ್ಮ ಅಂತೂ ನಮ್ಮ ಮುಂದೆ ನೆಲದ ಮೇಲೆ ಕೂತ್ಕೊಳ್ಳೋದಿಲ್ಲ. ಯಾಕೆ? ಅವನು ದೇವಾನುದೇವತೆಗಳಿಂದಲೂ ಪೂಜ್ಯನಾದಂಥವನು. ಹಾಗಾಗಿ ನಮ್ಮಂತವರ ಮುಂದೆ ಅವರು ನೆಲದ ಮೇಲೆ ಬಂದು ಕೂತ್ಕೊಳ್ಳೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಸ ದರ್ಪ ಮಾನ ಸಂಯುತ. ಆ ಶ್ರೀಕೃಷ್ಣನಿಗೆ ಏನ್ ಜಾಸ್ತಿ? ಭಾರಿ ಅಭಿಮಾನ, ಸ್ವಾಭಿಮಾನ ಜಾಸ್ತಿ. ಅಷ್ಟು ಮಾತ್ರ ಅಲ್ಲ, ದರ್ಪ ಅಹಂಕಾರ ಬೇರೆ ಜಾಸ್ತಿ ಅಂತ ಹೇಳ್ತಾರೆ ಅವರು. ಅವನಿಗೆ ಭಾರಿ ಅಹಂಕಾರ, ಗರ್ವ ಎಲ್ಲ ಜಾಸ್ತಿ ಅವನಿಗೆ. ಹಾಗಾಗಿ ಅವನಿಗೆ ಏನಾಗುತ್ತೆ? ತುಂಬಾ ಸಿಟ್ಟು ಬರುತ್ತೆ. ಈ ಪ್ರಸಂಗವನ್ನು ನೋಡ್ತಾನೆ ಕೃಷ್ಣ, ನನಗಿಲ್ಲಿ ಆಸನ ಇಲ್ಲ, ನಾನೊಬ್ಬ ರಾಜ ಅಲ್ಲ, ಹಾಗೆ ಹೀಗೆ ಅಂತ ಅವನಿಗೆ ಏನಾಗುತ್ತೆ? ತುಂಬಾ ಸಿಟ್ಟು ಬರುತ್ತೆ. ಅದರಿಂದ ಅವನೇನಾಗ್ತಾನೆ? ಸ್ವಕಾಂ ಪುರೀಂ ಧ್ರುವಂ ಪ್ರಯಾಸ್ಯತಿ. ಸ್ವಕಾಂ ಅಂದ್ರೆ ತನ್ನ ಅಂತ, ತನ್ನ ನಗರಕ್ಕೆ ಅವನು ಧ್ರುವಂ ಪ್ರಯಾಸ್ಯತಿ ಗ್ಯಾರಂಟಿ ಹೋಗ್ತಾನೆ. ಹೊರತು ಅವನೇ ಮಾಡೋದಿಲ್ಲ, ಅಲ್ಲಿ ಗಲಾಟೆ ಮಾಡೋದಿಲ್ಲ. ಯಾಕೆಂದ್ರೆ ಗಲಾಟೆ ಮಾಡಿದ್ರೆ ಹೋಗೋದು ಅವನ್ ಮರ್ಯಾದೆ. ನಾವೆಲ್ಲರೂ ಕೂಡ ಪಟ್ಟಾಭಿಷಿಕ್ತರಾದಂತಹ ರಾಜ ಮಹಾರಾಜರುಗಳು. ಅವನೇ ಅವನು ದನ ಕಾಯುವಂತಹ ವ್ಯಕ್ತಿ ಕೃಷ್ಣ. ಹಾಗಾಗಿ ಅವನು ರಾಜನಲ್ಲ, ರಾಜನಲ್ಲದವರಿಗೆ ಏನಿಲ್ಲ, ಆಸನ ಇಲ್ಲ. ಹಾಗಾಗಿ ಅದರಿಂದಾಗಿ ಅವನಿಗೆ ಅವಮಾನವೇ ಆಗುತ್ತೆ ಹೊರತು ಅವನು ಅಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವೇನ್ ಮಾಡೋಣ? ಇದೇ ರೀತಿಯಾದಂತಹ ಕಾರ್ಯವನ್ನು ಮಾಡೋಣ ಅಂತ ಪ್ರತಿಯೊಬ್ಬರು ಕೂಡ ತೀರ್ಮಾನ ಮಾಡ್ತಾರೆ. ಹೀಗೆ ಕ್ರುಧಾ ಪ್ರಯಾಸತಿ ಧ್ರುವಂ ಪುರೀಂ ಸ್ವಕಾಂ. ಆಮೇಲೆ ನಾವೇನ್ ಮಾಡೋಣ? ವಿಧೇಮಚ ಸ್ವಯಂವರಂ ವಯಂ. ನಾವೆಲ್ಲರೂ ಕೂಡ ಸೇರಿಕೊಂಡು, ವಯಂ ಅಂದ್ರೆ ನಾವು ಎಲ್ಲರೂ ಕೂಡ ಸೇರಿಕೊಂಡು ಸ್ವಯಂವರಂ ವಿಧೇಮ, ಈ ರುಕ್ಮಿಣಿ ದೇವಿಯ ಸ್ವಯಂವರವನ್ನು ಮಾಡೋಣ ಅಂತ ಅಲ್ಲಿ ನಡೆದಂತಹ ಎಲ್ಲ ರಾಜ ಮಹಾರಾಜರು ಕೂಡ ತೀರ್ಮಾನ ಮಾಡ್ತಾರೆ. ಈ ರೀತಿಯಾಗಿ ಇಡೀ ಜಗತ್ತಿನ ತಂದೆ ತಾಯಂದಿರಾದಂತಹ ಅನಾದಿ ದಂಪತಿಗಳಾದಂತಹ ಶ್ರೀಕೃಷ್ಣ ರುಕ್ಮಿಣಿಯರ ವಿವಾಹಕ್ಕೆ ವಿಘ್ನವನ್ನು ಉಂಟು ಮಾಡಬೇಕು ಅಂತ ಆ ದುಷ್ಟರಾದಂತಹ ಎಲ್ಲ ರಾಜರುಗಳು ಕೂಡ ತೀರ್ಮಾನವನ್ನು ಮಾಡಿದರು. ಮುಂದೆ ಇತಿಸ್ಮ ಸರ್ವಭೂಭುಜಾಂ
विनिश्चयं स कैशिकः क्रथोऽवगम्य भीष्मक अनुजोऽभ्ययात् हरिं द्रुतम्। कृष्ण। प्रणम्य पादपद्मयोः निजं गृहं प्रवेश्य च महासनं प्रदायतौ प्रचक्रतुः वरार्चनम्। पदच्छेद इति स्म सर्वभूभुजां विनिश्चयं सकैशिकः क्रथः अवगम्य भीष्मकानुजः अभ्ययात् हरिं द्रुतं प्रणम्य पादपद्मयोः निजं गृहं प्रवेश्य च महासनं प्रदाय तौ ಪ್ರಚಕ್ರತುಃ ವರಾರ್ಚನಂ. ಈ ರೀತಿಯಾಗಿ ಸರ್ವಭೂಭುಜಾಂ ವಿನಿಶ್ಚಯಂ, ಎಲ್ಲ ರಾಜ ಮಹಾರಾಜರುಗಳು ಕೂಡ ನಿಶ್ಚಯವನ್ನ ತೆಗೆದುಕೊಂಡ್ರು ಸಭೆಯಲ್ಲಿ. ಆ ಸಭೆಯಲ್ಲಿ ಇಬ್ಬರಿದ್ದರು, ಭೀಷ್ಮಕ ರಾಜನ ತಮ್ಮಂದಿರು. ಯಾರವರು? ಕೈಶಿಕ ಮತ್ತು ಕ್ರಥ ಮತ್ತು ಕೈಶಿಕ ಅಂತ ಅವರಿಬ್ಬರು ಕೂಡ ಅಣ್ಣ ತಮ್ಮಂದಿರು. ಅದರ ಬಗ್ಗೆ ನಾವು ಹಿಂದೆ ಕೇಳಿದ್ದೇವೆ. ಅವರಿಬ್ಬರು ಕೂಡ ಪವಮಾನ ಮತ್ತು ಶುಂಧಿ ಎನ್ನುವಂತಹ ಅಗ್ನಿಯ ಮಕ್ಕಳ ಅವತಾರ. ಪವಮಾನ ಮತ್ತು ಶುಂಧಿ ಅಂತ ವನ್ನಿಪುತ್ರರು, ಅವರ ಅವತಾರ ಈ ಕ್ರಥ ಮತ್ತು ಕೈಶಿಕ ಅಂತ. ಈ ಕ್ರಥ ಮತ್ತು ಕೈಶಿಕ ಏನ್ ಮಾಡಿದ್ರು, ಈ ವಿಚಾರವನ್ನು ತಿಳಿದುಕೊಂಡ್ರು. ತಕ್ಷಣ ಭೀಷ್ಮಕಾನುಜ, ಭೀಷ್ಮಕನ ತಮ್ಮಂದಿರಾದಂತಹ ಅವರಿಬ್ಬರು ಕೂಡ ದ್ರುತಂ ಹರಿಂ ಅಭ್ಯಯ, ತಕ್ಷಣದಲ್ಲಿ, ದ್ರುತ ಅಂದ್ರೆ ವೇಗ, ತಕ್ಷಣದಲ್ಲಿ ಪರಮಾತ್ಮನ ಹತ್ತಿರ ಬಂದರು. ಬಂದು ಏನ್ ಮಾಡಿದ್ರು? ಪ್ರಣಮ್ಯ ಪಾದ ಪದ್ಮಯೋ, ಆ ಪರಮಾತ್ಮನ ಪಾದ ಕಮಲಗಳಿಗೆ ನಮಸ್ಕಾರವನ್ನು ಮಾಡಿ ನಿಜಂ ಗೃಹಂ ಪ್ರವೇಶ್ಯ, ತಮ್ಮ ಮನೆಗೆ ಶ್ರೀಕೃಷ್ಣ ಪರಮಾತ್ಮನನ್ನ ಕರೆದುಕೊಂಡು ಹೋದ್ರಂತೆ. ಕೃಷ್ಣ ಕರೆದುಕೊಂಡು ಹೋಗಿ ತಾವೇನ್ ಮಾಡಿದ್ರು? ಮಹಾಸನಂ ಪ್ರದಾಯ, ಆ ದುಷ್ಟರಾದಂತಹ ರಾಜರೇನ್ ಮಾಡಿದ್ರು? ಪರಮಾತ್ಮನಿಗೆ ಆಸನವನ್ನೇ ಕೊಡಬಾರದು ಅನ್ಕೊಂಡಿದ್ರು. ಆದರೆ ಈ ಕ್ರಥ ಮತ್ತು ಕೈಶಿಕರು, ಸಜ್ಜೀವರು, ಅವರೇನ್ ಮಾಡಿದ್ರು? ತಮ್ಮ ಮನೆಗೆ ಕೃಷ್ಣನನ್ನು ಕರೆದುಕೊಂಡು ಹೋಗಿ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಶ್ರೇಷ್ಠವಾದಂತಹ ಆಸನ, ಮಹಾ ಆಸನವನ್ನ ಕೊಟ್ಟು ಆ ಪರಮಾತ್ಮನಿಗೆ ವರಾರ್ಚನಂ ಪ್ರಚಕ್ರತು, ಶ್ರೇಷ್ಠವಾದಂತಹ ಪೂಜೆಯನ್ನ. ಆ ದುಷ್ಟರೇನ್ ಮಾಡಿದ್ರು? ಅರ್ಘ್ಯಪಾದ್ಯ ಯಾವುದನ್ನು ಕೊಡಬಾರದು ಅಂತ ತೀರ್ಮಾನ ಮಾಡಿದ್ರು. ಆದರೆ ಈ ಕೈಶಿಕರು ಏನ್ ಮಾಡಿದ್ರು? ಆ ಪರಮಾತ್ಮನಿಗೆ ಉತ್ತಮವಾದಂತಹ ಅರ್ಚನೆಯನ್ನ, ಶ್ರೇಷ್ಠವಾದಂತಹ ಪೂಜೆಯನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ರು. ಹರಿವಂಶದಲ್ಲಿ ಈ ವಿಚಾರ ಬರುತ್ತೆ. ಅಲ್ಲಿ ಹೇಳ್ತಾರೆ, ಈ ಕ್ರಥ ಮತ್ತು ಕೈಶಿಕರಿಗೆ ಈ ವಿಚಾರ ಮೊದಲೇ ಗೊತ್ತಿತ್ತು ಅಂತ, ಇವರೆಲ್ಲರೂ ನಿಶ್ಚಯವಾಗಿ ಅವಮಾನ ಮಾಡೇ ಮಾಡ್ತಾರೆ ಹಾಗೆ ಹೀಗೆ ಅಂತ. ಹಾಗಾಗಿ ಅವರೇನ್ ಮಾಡಿದ್ರು? ಶ್ರೀಕೃಷ್ಣ ಪರಮಾತ್ಮನಿಗೋಸ್ಕರವೇನೆ ಪ್ರತ್ಯೇಕವಾಗಿ ಮನೆಯನ್ನು ನಿರ್ಮಾಣ ಮಾಡಿದ್ರು ಎನ್ನುವಂತಹ ಒಂದು ವಿಚಾರ ಅಲ್ಲಿ ಹರಿವಂಶದಲ್ಲಿ ಬರುತ್ತೆ. ಹಾಗಾಗಿ ತಾವು ಕೃಷ್ಣನಿಗೋಸ್ಕರ ನಿರ್ಮಾಣ ಮಾಡಿದಂತಹ ಮನೆಗೆ ಶ್ರೀಕೃಷ್ಣ ಪರಮಾತ್ಮನನ್ನು ಕರೆದುಕೊಂಡು ಹೋಗಿ ಅಲ್ಲಿ ಒಳ್ಳೆ ಆಸನವನ್ನು ಕೊಟ್ಟು ಅವನಿಗೆ ಉತ್ತಮವಾದಂತಹ ಪೂಜೆಯನ್ನು ಕೂಡ ಸಮರ್ಪಣೆ ಮಾಡಿದ್ರು ಅಂತ ಹರಿವಂಶದಲ್ಲಿ ಬರುತ್ತೆ. ಒಟ್ಟಿನಲ್ಲಿ ಆ ಕ್ರಥ ಮತ್ತು ಕೈಶಿಕರು ಪರಮಾತ್ಮನಿಗೆ ಉತ್ತಮವಾದಂತಹ ಆಸನ ಮತ್ತು ಉತ್ತಮವಾದಂತಹ ಪೂಜೆ ಎಲ್ಲವನ್ನು ಕೂಡ ಸಮರ್ಪಣೆ ಮಾಡಿದರು. ಮುಂದೆ ಅಥಾಗಮತ್ ಶತಕ್ರತೋಃ ವಚಃ ಪ್ರಗೃಹ್ಯ ಭೂಭುಜಃ
जरासुतादिकान् पुमान् उवाच चार्थवद्वचः। पदच्छेद अथ अगमत् शतक्रतोः वचः प्रगृह्य निमिष ಮುಂದಿನ ಶ್ಲೋಕ ಅಂತ ಹೇಳ್ಬಿಡ್ತೀನಿ. ಅಹಂ ಪ್ರಿಯ ಶಚೀಪತೆ ಸದಾಸ್ಯ ಚಾಕ್ಷಿಗೋಚರ ಸುರೇಂದ್ರ ಆಜ್ಞೆಯಾವದತ್ ನೃಪಾನ್ವ ಈಶ್ವರೋಹಿ ಸಹ. ಪದಚ್ಛೇದ ಅಥ ಅಗಮತ್ ಶತಕ್ರತೋಃ ವಚಃ ಪ್ರಗೃಹ್ಯ ಭೂಭುಜಃ ಜರಾಸುತಾದಿಕಾನ್ ಪುಮಾನ್ ಉವಾಚ ಚ ಅರ್ಥವತ್ ವಚಃ ಅಹಂ ಪ್ರಿಯಃ ಶಚೀಪತೇಃ ಸದಾ ಅಸ್ಯ ಚ ಅಕ್ಷಿಗೋಚರಃ ಸುರೇಂದ್ರ ಆಜ್ಞೆಯ ಅವದತ್ ನೃಪಾನ್ ವಹ ಈಶ್ವರಃ ಹಿ ಸಹ. ಅವನು ಹೇಳ್ತಾ ಇದ್ದ, ಇಷ್ಟ ಆಯಿತು ಅಂದ್ರೆ ಕೃತ ಮತ್ತು ಕೈಶಿಕರು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಪೂಜೆಯನ್ನು ಮಾಡಿದ್ರು ಶ್ರೀಕೃಷ್ಣ ಪರಮಾತ್ಮನಿಗೆ. ಈ ಕಡೆ ಏನಾಯ್ತು, ಭೂಭುಜ ಜರಾಸುತಾದಿಕಾನ್, ಜರಾಸಂಧನೆ ಮೊದಲಾದಂತಹ ರಾಜ ಮಹಾರಾಜ ಎಲ್ಲರೂ ಕೂಡ ಕೂತಿದ್ದಾರೆ. ಅಲ್ಲಿಗೆ ಒಬ್ಬ ದೇವದೂತ ಬಂದ, ದೇವತೆಗಳ ದೂತ, ಇಂದ್ರನ ದೂತ ಅವನು. ಶತಕ್ರತೋಹೋ, ಶತಕ್ರತು ಅಂದ್ರೆ ಇಂದ್ರ. ಆ ಶತಕ್ರತುವಿನ ಅಂದ್ರೆ ಇಂದ್ರನ ಒಂದು ಆದೇಶವನ್ನು ಹೊತ್ತುಕೊಂಡು ಆ ದೇವದೂತ ಅಲ್ಲಿಗೆ ಬಂದ. ಅವನ ಹೆಸರು ಚಿತ್ರಾಂಗದ ಎನ್ನುವಂತ ಗಂಧರ್ವ ಅಂತ ಹರಿವಂಶದಲ್ಲಿ ಹೇಳ್ತಾರೆ. ಆ ಚಿತ್ರಾಂಗದ ಅಲ್ಲಿಗೆ ಬಂದ, ದೇವದೂತ ಬಂದ. ಬಂದು ಅವನೇ ಮಾಡಿದ ಅರ್ಥವದ್ವಚಃ ಉವಾಚ, ಒಳ್ಳೆ ಅರ್ಥದಿಂದ ತುಂಬಿದಂತಹ, ಅಂದ್ರೆ ಸುಮ್ಮನೆ ಏನು ಖಾಲಿ ಪಿಲಿ ಮಾತಲ್ಲ, ಒಳ್ಳೆ ಅರ್ಥದಿಂದ ತುಂಬಿದಂತಹ, ಭಾವದಿಂದ ತುಂಬಿದಂತಹ ಮಾತನ್ನ ಆ ರಾಜ ಮಹಾರಾಜರುಗಳಿಗೆ ಹೇಳಿದ್ದಾನೆ. ಏನು ಅವ್ರು ಹೇಳ್ತಾ ಇದ್ದಾನೆ, ಅಹಂ ಪ್ರಿಯ ಶಚೀಪತೇಹೆ, ನಾನು ಶಚೀಪತಿಗೆ ಅತ್ಯಂತ ಪ್ರೀತಿಪಾತ್ರನಾದಂತಹ ವ್ಯಕ್ತಿ. ಶಚಿ ಅಂತಂದ್ರೆ ಇಂದ್ರನ ಹೆಂಡತಿ, ಶಚೀಪತಿ ಅಂದ್ರೆ ದೇವೇಂದ್ರ. ನಾನು ದೇವೇಂದ್ರನಿಗೆ ಅತ್ಯಂತ ಪ್ರೀತಿಪಾತ್ರನಾದಂತಹ ವ್ಯಕ್ತಿ. ಆ ಚಿತ್ರಾಂಗದ ಹೇಳ್ತಾ ಇರುವಂತಹ ಮಾತು ದೇವದೂತ. ಅಷ್ಟು ಮಾತ್ರ ಅಲ್ಲ, ಸದಾ ಅಸ್ಯ ಚ ಅಕ್ಷಿಗೋಚರ, ನಾನು ಸದಾ ಕಾಲ ಇಂದ್ರನ ಅಕ್ಷಿಗೋಚರನಾಗಿರುತ್ತೇನೆ. ಅಕ್ಷಿ ಅಂದ್ರೆ ಕಣ್ಣು. ಸದಾ ಕಾಲ ನಾನು ಇಂದ್ರನ ಕಣ್ಣು ಮುಂದೆನೆ ಇರ್ತೇನೆ, ಯಾವಾಗಲೂ ಸೇವೆಯನ್ನು ಮಾಡ್ತಾ ಇರ್ತೇನೆ. ಅಂತಹ ಆ ದೇವೇಂದ್ರ ಸುರೇಂದ್ರ ಏನ್ ಮಾಡಿದ್ದಾನೆ, ಒಂದು ಆಜ್ಞೆಯನ್ನು ನಿಮಗೆ ಕಳಿಸಿದ್ದಾನೆ. ನೃಪಾನ್ ಆಜ್ಞೆಯ ಅವದತ್, ನಿಮಗೊಂದು ಆದೇಶವನ್ನು ಕಳಿಸಿದ್ದಾನೆ. ಅಲ್ಲ, ನಮಗ ಆದೇಶ ಕಳಿಸ್ಲಿಕ್ಕೆ ಇಂದ್ರ ಯಾರು ಅಂತಂದ್ರೆ, ವಹ ಈಶ್ವರ ಹಿ ಸಹ. ವಹ ಅಂದ್ರೆ ನಿಮಗೆ. ಈ ದೇವೇಂದ್ರ ಏನಾಗಿದ್ದಾನೆ, ನಿಮ್ಮೆಲ್ಲರಿಗೂ ಕೂಡ ಒಡೆಯನಾಗಿದ್ದಾನೆ, ರಾಜನಾಗಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆ ಪುರಾಣದಲ್ಲಿ ಒಂದು ಮಾತು ಬರುತ್ತೆ, ಆ ಎಲ್ಲ ರಾಜರು, ಎಲ್ಲ ಮನುಷ್ಯರುಗಳಿಗೂ ಕೂಡ ರಾಜ ಯಾರು, ಒಡೆಯ ಯಾರು ಅಂತಂದ್ರೆ ರಾಜರುಗಳು. ಆ ಎಲ್ಲ ರಾಜರಿಗೂ ಒಡೆಯ ಯಾರು ಅಂತಂದ್ರೆ ದೇವೇಂದ್ರ. ಆ ದೇವೇಂದ್ರನಿಗೂ ಒಡೆಯ ಯಾರು ಅಂತಂದ್ರೆ ಪರಮಾತ್ಮ ಅಂತ ಅದು ಪುರಾಣದಲ್ಲಿ ಮಾತು ಬರುತ್ತೆ. ನಮ್ಗೆ ಶ್ಲೋಕ ನೆನಪಾಗ್ತಾ ಇಲ್ಲ. ಹಾಗೆ ಎಲ್ಲ ರಾಜರಿಗೂ ರಾಜ, ರಾಜ ಯಾರು ಅಂತಂದ್ರೆ ಆ ದೇವೇಂದ್ರ. ಹೀಗೆ ಸುರೇಂದ್ರ ಆಜ್ಞೆಯಾವದತ್ ನೃಪಾನ್ವ ಈಶ್ವರೋಹಿ ಸಹ, ನಿಮಗೆಲ್ಲರಿಗೂ ಕೂಡ ಒಡೆಯನಾದಂತಹ ದೇವೇಂದ್ರ ನಿಮಗೊಂದು ಆದೇಶವನ್ನು ಕಳಿಸಿದ್ದಾನೆ. ಏನು, ಸಮಸ್ತ ರಾಜ ಸತ್ಪತಿ ಹರಿರ್ನ ಚಾನ್ಯ ಇತ್ಯಪಿ.
ವರಾಭಿಷೇಕಮೀಶಿತುಃ ಕುರುಧ್ವಮ ಅಶ್ವ ಸಂಶಯಂ. ಅತೋನ್ಯಥಾ ಶಿರಸ್ಯಹಂ. ನಿಪಾತಯಾಮಿ ವೋ ಶನಿಂ. ಇತೀದಮಿಂದ್ರ ಶಾಸನಂ ಕುರುಧ್ವಮಿತ್ಯಸೌ ಯಯೌ. ಪದಚ್ಛೇದ. ಸಮಸ್ತ ರಾಜ ಸತ್ಪತಿ ಹರಿ ನ ಚ ಅನ್ಯಃ ಇತಿ ಅಪಿ ವರಾಭಿಷೇಕಂ ಈಶಿತುಃ ಕುರುಧ್ವಂ ಆಶು ಅಸಂಶಯಂ. ಅತಃ ಅನ್ಯಥ ಶಿರಸಿ ಅಹಂ ನಿಪಾತಯಾಮಿ ವಹ ಅಶನಿಂ ಇತಿ ಇದಂ ಇಂದ್ರಶಾಸನಂ ಕುರುಧ್ವಂ ಇತಿ ಅಸೌ ಯಯೌ. ದೇವೇಂದ್ರನ ಮಾತನ್ನ ಆ ದೇವದೂತ ಅವನು ಇವ್ರ ಮುಂದೆ ಹೇಳ್ತಾ ಇದ್ದಾನೆ, ಜರಾಸಂಧಾದಿಗಳ ಮುಂದೆ ಹೇಳ್ತಾ ಇದ್ದಾನೆ. ಈ ಕೃಷ್ಣ ಹರಿ ಯಾರು ಅಂತಂದ್ರೆ ಸಮಸ್ತ ರಾಜ ಸತ್ಪತಿ, ಎಲ್ಲ ರಾಜ ಮಹಾರಾಜರುಗಳಿಗೂ ಕೂಡ ಒಡೆಯ ಯಾರು ಅಂತಂದ್ರೆ ಅದು ಕೃಷ್ಣ ಹರಿ. ನಚ ಅನ್ಯ, ಬೇರೆ ಯಾರು ಕೂಡ ಶ್ರೇಷ್ಠ ಅಲ್ಲ, ಈ ಶ್ರೀಕೃಷ್ಣನೇ ಶ್ರೇಷ್ಠನಾದಂಥವನು, ಎಲ್ಲ ರಾಜ ಮಹಾರಾಜರುಗಳಿಗೂ ಕೂಡ ಒಡೆಯನಾದಂಥವನು, ರಾಜಾಧಿರಾಜ ಈ ಕೃಷ್ಣ. ಹಾಗಾಗಿ ನೀವೇನ್ ಮಾಡ್ಬೇಕು, ಆಶು ಅಸಂಶಯಂ, ನಿಮಗೆ ಸಂಶಯ ಬೇಡವೇ ಬೇಡ, ಇವನೇ ಹರಿ, ಇವನೇ ಪರಮಾತ್ಮ, ಇವನೇ ಎಲ್ಲರಿಗೂ ರಾಜನಾದಂಥವನು. ತಕ್ಷಣ ನೀವೇನ್ ಮಾಡಬೇಕು, ಈಶಿತು ವರಾಭಿಷೇಕಂ ಕುರುಧ್ವಂ. ಈಶಿತು ಅಂದ್ರೆ ಎಲ್ಲರಿಗೂ ಒಡೆಯನಾದಂತಹ ಶ್ರೀಕೃಷ್ಣನಿಗೆ ವರಾಭಿಷೇಕಂ ಕುರುತ, ಶ್ರೇಷ್ಠವಾದಂತಹ ಅಭಿಷೇಕವನ್ನು ಮಾಡಿ. ಅಂದ್ರೆ ಹೀಗೆ ಪಟ್ಟಾಭಿಷೇಕ ಅಂತ ಇಲ್ಲಿ ತನಕ ಹೇಳಿದ್ರಲ್ಲ, ಪಟ್ಟಾಭಿಷಿಕ್ತರಾದಂತಹ ರಾಜರು ನಾವೆಲ್ಲ ಅಂತ ಅವರಿಗೊಂದಿಷ್ಟು ಅಹಂಕಾರ ಇತ್ತು. ಹಾಗಾಗಿ ಎಲ್ಲ ರಾಜರುಗಳಿಗೂ ಕೂಡ ರಾಜನಾದಂತಹ ದೇವೇಂದ್ರ ಹೇಳ್ತಾ ಇದ್ದಾನೆ, ನಿಮಗೆಲ್ಲರಿಗೂ ರಾಜ ನಾನು, ಅದೇ ನನಗೂ ರಾಜನಾದಂಥವನು ಪರಮಾತ್ಮ, ಎಲ್ಲ ರಾಜ ಮಹಾರಾಜರುಗಳಿಗೂ ರಾಜನ ಸ್ಥಾನದಲ್ಲಿ ಇರುವಂತವನು ಈ ಪರಮಾತ್ಮ. ಹಾಗಾಗಿ ನೀವೆಲ್ಲರೂ ಕೂಡ, ಈ ಎಲ್ಲ ರಾಜ ಮಹಾರಾಜರುಗಳು ಕೂಡ ಸೇರಿಕೊಂಡು ಶ್ರೀಕೃಷ್ಣ ಪರಮಾತ್ಮನಿಗೆ ಅಭಿಷೇಕವನ್ನು ಮಾಡಿ ಅಂತ ತಿಳಿಸ್ತಾ ಇದ್ದಾನೆ. ಸರಿ, ಮಾಡಿ. ಅನ್ಯಥ ಮಾಡದೆ ಹೋದ್ರೆ ನಾನೇ ಮಾಡ್ತೇನೆ, ನಿಮ್ಮೆಲ್ಲರ ಶಿರಸಿ ತಲೆಯ ಮೇಲೆ ಅಶನಿಂ ನಿಪಾತಯಾಮಿ. ಅಶನಿ ಅಂತಂದ್ರೆ ವಜ್ರಾಯುಧಕ್ಕೆ ಅಶನಿ ಅಂತ ಕರೀತಾರೆ. ಯಾಕೆ ಆ ರೀತಿ ಹೆಸರು ಅಂತಂದ್ರೆ, ಈಗ ಶನಿ ಅಂತ ಕೇಳ್ತೇವೆ ನಾವು, ಶನಿಗೆ ಯಾಕೆ ಶನಿ ಅಂತ ಹೆಸರು ಅಂತಂದ್ರೆ ಶಂ ನಯತೀತಿ ಶನಿಹಿ, ನಮಗೆ ಮಂಗಳವನ್ನು ಕೊಡ್ತಾನೆ, ಹಾಗಾಗಿ ಶನಿಗೆ ಶನಿ ಅಂತ ಹೆಸರು. ಶಂ ಅಂದ್ರೆ ಮಂಗಳ, ಅದನ್ನು ತಂದು ಕೊಡುವಂಥವನು ಅಂತ. ಅಂದ್ರೆ ಪೂಜಿಸಿದರೆ ಮಂಗಳವನ್ನು ಕೊಡ್ತಾನೆ, ಪೂಜಿಸದೆ ಹೋದ್ರೆ ಅಶುಭವನ್ನು ಮಾಡ್ತಾನೆ. ಒಟ್ಟಿನಲ್ಲಿ ಶನಿ ಶಬ್ದಕ್ಕೆ ಮಂಗಳವನ್ನು ತಂದು ಕೊಡುವಂಥವನು ಅರ್ಥ. ಅಶನಿ ಅಂತಂದ್ರೆ ಅಮಂಗಳವನ್ನು ಕೊಡುವಂಥವನು ಅಂತ. ಅಂದ್ರೆ ವಜ್ರಾಯುಧವನ್ನ ಯಾರ ಮೇಲೆ ಪ್ರಯೋಗ ಮಾಡ್ತಾರೋ ಆ ವ್ಯಕ್ತಿ ಉಳಿಯೋದಿಲ್ಲ, ನಾಶವಾಗಿ ಹೋಗ್ತಾನೆ. ಆ ವ್ಯಕ್ತಿಯನ್ನ ನಾಶ ಮಾಡುವಂತಹ ಸಾಮರ್ಥ್ಯ ವಜ್ರಾಯುಧಕ್ಕೆ ಇದೆ. ಹಾಗಾಗಿ ವಜ್ರಾಯುಧಕ್ಕೆ ಅಶನಿ ಅಂತ ಕರೀತಾರೆ. ಹೀಗೆ ಅಶನಿಯನ್ನ ಅಂದ್ರೆ ವಜ್ರಾಯುಧವನ್ನ ನಿಮ್ಮೆಲ್ಲರ ತಲೆಯ ಮೇಲೆ ನಾನು ಪ್ರಯೋಗ ಮಾಡ್ತೇನೆ. ಇದು ಯಾರ ಶಾಸನ? ಇತೀದಂ ಇಂದ್ರ ಶಾಸನ, ಇದು ಇಂದ್ರನ ಶಾಸನ, ಎಲ್ಲ ರಾಜರುಗಳಿಗೂ ರಾಜನಾದಂತಹ ದೇವೇಂದ್ರನ ಶಾಸನ ಇದು. ಹಾಗಾಗಿ ನೀವೆಲ್ಲರೂ ಕೂಡ ಇದನ್ನ ಕುರುಧ್ವಂ ಪಾಲಿಸಬೇಕು ಅಂತ ಆ ದೇವೇಂದ್ರನ ಶಾಸನವನ್ನ ಆ ಚಿತ್ರಾಂಗದ ಎನ್ನುವಂತ ಗಂಧರ್ವ ಎಲ್ಲ ಜರಾಸಂಧ ಮುಂದಾದಂತಹ ರಾಜರುಗಳಿಗೆ ಹೇಳಿ ತನ್ನ ಕರ್ತವ್ಯವನ್ನು ಮುಗಿಸಿ ತಾನು ವಾಪಸ್ ತನ್ನ ಲೋಕಕ್ಕೆ ಯಯೌ ತೆರಳಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಆಸನವನ್ನೇ ಕೊಡಬಾರದು ಅಂತ ಆಲೋಚನೆ ಮಾಡಿದಂತಹ ರಾಜ ಮಹಾರಾಜರುಗಳಿಗೆ ತಾವೇ ಶ್ರೀಕೃಷ್ಣ ಪರಮಾತ್ಮನಿಗೆ ಅಭಿಷೇಕ ಮಾಡಬೇಕು ಎನ್ನುವಂತಹ ಪ್ರಸಂಗ ಒದಗಿ ಬಂತು.
ಇದರಿಂದ ಅವ್ರು ಏನ್ ಮಾಡ್ತಾರೆ, ಅಭಿಷೇಕ ಮಾಡ್ತಾರ ಎನ್ನುವಂತ ವಿಚಾರವನ್ನೆಲ್ಲ ಮತ್ತೆ ನಾವು ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.